ಬ್ರೈನಲ್ಲಿ ಆಲ್ಫಾ, ಬೀಟಾ, ತೀಟಾ, ಡೆಲ್ಟಾ ಅಂತ ವೇವ್ಸ್ ಇವೆ. ಈ ಡೆಲ್ಟಾ ಸ್ಟೇಟ್, ಆಲ್ಫಾ ಸ್ಟೇಟ್ ಅಂತ. ಈ ಆಲ್ಫಾ ಬೀಟಾ ಸ್ಟೇಟಲ್ಲಿ ನಮ್ಮ ಬ್ರೈನ್ ಕೆಲಸ ಮಾಡ್ತಾ ಇದ್ದರೆ, ಬ್ರೈನಲ್ಲಿ ವೇವ್ಸ್ ಇದ್ದಾಗ ನಾವು ಮಲಗಿದ್ರೂ ಕೂಡ ಆವಾಗವಾಗ ಹೇಳ್ತಾ ಇದ್ದಂಗೆ ಮಧ್ಯ ಮಧ್ಯ ಡಿಸ್ಟರ್ಬ್ಡ್ ಸ್ಲೀಪ್ ಹೇಗಿರುತ್ತೋ ಆ ಸ್ಥಿತಿ. ಟೆನ್ಷನ್ ಎಲ್ಲನೂ ಅದು ಅಕ್ಯುಮುಲೇಟೆಡ್ ಟೆನ್ಷನ್ ಎಲ್ಲ ಹೊರಗೆ ಬರ್ತಾ ಇರುತ್ತೆ ಆವಾಗವಾಗ, ಎದ್ದಿದ್ರು ಮಲಗಿದ್ರು ಕೂಡ. ಈ ಆಲ್ಫಾ ಬೀಟಾ ನಾವು ಮೆಡಿಟೇಷನ್ ಮಾಡ್ತಾ ಇದ್ದಾಗ ಅಥವಾ ಸ್ವಪ್ನ ನೋಡ್ತಾ ಇದ್ದಾಗ ಆಳವಾಗಿ ನಾವು ತೀಟಾ ಸ್ಟೇಟಲ್ಲಿ ಇರ್ತೀವಿ, ಆ ತೀಟಾ ವೇವ್ಸ್ ಇರುತ್ತೆ. ಆದರೆ ನಮಗೆ ಬೇಕಾಗಿರೋದು ಡೆಲ್ಟಾ ವೇವ್ಸ್, ಸಮಾಧಿ ಸ್ಥಿತಿ, ಸಂಪೂರ್ಣವಾಗಿ ದೇಹ ಮನಸ್ಸು ಎಲ್ಲ ವಿಶ್ರಾಂತ ಸ್ಥಿತಿ. ಈ ಸ್ಥಿತಿನಲ್ಲಿ ನಾವಿದ್ದಾಗ ಇದಕ್ಕೆ ಬೇಕಾಗಿರೋದೇನು, ಕಂಟೆಂಟ್ ನೀವೇನು ಹಾಕ್ಕೊಂಡಿದ್ದೀರಾ ಅಂತ, ನಮ್ಮ ಜೀವನ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತ, ಯಾವುದು ಅಂಟ್ಕೊಳ್ಳದೆ, ಒಳಗೇನು ಹಾಕ್ಕೊಳ್ಳದೆ, ಯಾವುದು ಬೇಕೋ ಪಾಸಿಟಿವ್ ವೈಬ್ರೇಷನ್ನಲ್ಲಿ ನಾವು ಜ್ಞಾನದಲ್ಲಿ, ಪ್ರಜ್ಞೆಯಲ್ಲಿ, ಪ್ರಜ್ಞಾಪೂರ್ವಕವಾಗಿ ಜೀವನ ಮಾಡ್ತಾ ಇದ್ದಾಗ ಒಳ್ಳೆ ನಿದ್ದೆ ಬರುತ್ತೆ. ನಮ್ಮ ಫ್ಯೂ ಅವರ್ಸ್ ಸಾಕು. ಬೆಳಗ್ಗೆ ರಾತ್ರಿ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ 3 ಗಂಟೆಗೆ ಇದ್ದರೆ ಆಮೇಲೆ ನೆಕ್ಸ್ಟ್ ಡೇ ಹೋಲ್ ಡೇ ನೀವು ಆರಾಮಾಗಿರ್ತೀರ. ಆ ಬ್ರಹ್ಮಮುಹೂರ್ತದಲ್ಲಿ ಇದ್ದಾಗ, ಬ್ರಹ್ಮಮುಹೂರ್ತದಲ್ಲಿ ಎಚ್ಚರಿಕೆ ಆಗಬೇಕಾದರೂ ಕೂಡ, ಹೇಳ್ಬೇಕು ಅಂತ ಬರಬೇಕಾದ್ರೂ ಕೂಡ ನೀವು ಡೆಲ್ಟಾ ಸ್ಟೇಟಲ್ಲಿದ್ದರೆ ಮಾತ್ರ ಇದು ನಿಜವಾದ ನಮ್ಮಲ್ಲೇ